ಗೈಸ್ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ನಮ್ಮ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದೇ ನೈಟ್ ಆಗ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ವ್ಲಾಗು ನೈಟ್ 10 ಗಂಟೆಗೆ ಓಪನ್ ಆಗ್ತೈತೆ. ಇವಾಗ ನಾವು ಐಶು ಅಕ್ಕನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಿಮಗೆ ಅಲ್ಲೋಗಿ ನಮ್ಮ ಮೀಟಪ್ ತೋರಿಸ್ತೀನಿ. ಗೈಸ್ ಬರ್ತೀನಿ ಅಂತ ಅಂದ್ಬಿಟ್ಟು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದೀವಿ, ಬಂದಿಲ್ಲ. ಏನು ಮಾಡ್ತಾವ್ರೆ ಹೋಗಿ ನೋಡೋಣ. ಅವ್ರಿಗೆ ಗೊತ್ತಿಲ್ಲ ನಮ್ಮ ಮೇಲೆ ಹೋಗ್ತಾ ಇರೋದು. ನೋಡೋಣ ಏನು ಮಾಡ್ತಿರ್ತಾರೆ ಅಂತ. ನಮ್ಮಮ್ಮ ಮಾಡೋದಲ್ಲ ಚಿಕನ್ ಸಾಂಬಾರ್ ಯಾರು ಮಾಡಲ್ಲ. ಏನು ವರ್ಷ ಕಟ್ಟಿ ಮಾಡ್ಬಿಟ್ಟಿದ್ದೀರಾ ಹಂಗೆ ಆಂಟಿ. ಗಾಯ್ಸ್ ಕೆಳಗಡೆ ಬರ್ತೀನಿ ಅಂದ್ಬಿಟ್ಟು ಗೊತ್ತಿಲ್ದಂಗೆ ಊಟ ಮಾಡ್ತಾವ್ರೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹೊಟ್ಟೆ ಎಷ್ಟು ಉರಿಸ್ತವ್ರು ಅಂತ ಡಿಸೈಡ್ ಮಾಡ್ದಲ್ಲೇ ನಮ್ಮನ್ನ ಇಲ್ಲಿ ರೋಡ್ ಅಲಿಯೋ ತರ ಮಾಡ್ಬಿಟ್ರು ಇವ್ರು 3 ಜನ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ. ಪ್ಲಾನಿಂಗ್ ನಂದೇ ಆಗಿರ್ಬೋದು, ಬಟ್ ಇವ್ರು ಎಲ್ಲಿ ಅಂತ ಏನು ಅಂತ ಎಕ್ಸಿಕ್ಯೂಟ್ ಮಾಡ್ಕೊಂಡಿಲ್ಲ. ಅವ್ರು ನೋಡಿದ್ರೆ ಅಲ್ಲಿ ಸೈಕು ಯಾರು ಇವ್ರು ಡಿಸ್ಟರ್ಬೆನ್ಸು. ಸೊ ನನ್ನ ತಮ್ಮ ನೋಡಷ್ಟು ಅಲ್ಲಿ ಹೋಗಿ ಕುತ್ಕೊಂಡೇ ಬಿಟ್ಟ. ಇವನಂತೂ ಹೀರೋ ಎಲ್ಗೋಗೋದು. ನನಗೆ ಏನು ಆಡು ಗ್ಯಾಪ್ನ ಬರ್ತಾ ಇದೆ ಅಂದರೆ ಡೋರಮೋನಲ್ಲಿ ಅವಳು ಹೇಳ್ತಾರಲ್ಲ, ಡೋರಾ ಬುಜ್ಜಿಯಲ್ಲಿ, ಬನ್ನಿ ಸ್ನೇಹಿತರೇ ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಐಸ್ ಕ್ರೀಮ್ ತಿನ್ನಕ್ಕೆ. ಐಸ್ ಕ್ರೀಮ್ ತಿನ್ನಕ್ಕೆ ರೋಡಲ್ಲಿ ಇರೋನೆಲ್ಲ ಎದುರಿಸ್ತವ್ರೆ. ಐಸ್ ಕ್ರೀಮ್ ಎಕ್ಸೈಟ್ಮೆಂಟ್ಗೆ ನಾವೇನು ಮಾತಾಡ್ತಾ ಇದೀವಿ ಅಂದರೆ, ನಾನು ಮಾಡಿದ್ದು ನೋಡಿ ನನ್ನ ಒಂದು ಒಳ್ಳೆ ಆತ್ಮೀಯ ಬಂದ ನಾಯಿ ಮರಿ ಅವನು ಎದ್ಬಿಟ್ಟ. ಸೊ ಇವರೇನೋ ಗ್ಯಾಂಗ್ ಹೊಡಿಯೋ ಥರ ಹೋಗ್ತಾ ಇದ್ದಾರೆ ಎಲ್ಲರೂ. ಇವ್ರನ್ನೆಲ್ಲ ನಾನು ವ್ಲಾಗಲ್ಲಿ ಇದು ಮಾಡ್ಕೊಂಡು ಬಂದರೆ ವೇಸ್ಟ್ ಗೈಸ್. ಒಂದೇ ಒಂದು ಪ್ರೋತ್ಸಾಹ ಕೊಡಲ್ಲ, ಮೋಟಿವೇಶನ್ ಕೊಡಲ್ಲ. ಪ್ರೋತ್ಸಾಹ. ಸೊ ಯಾರು ಅಕ್ಕಿ ಚೆಲ್ಬಿಟ್ಟಿದ್ದಾರೆ. ನಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಟೈಮ್ ಬಂದು 11 ಗಂಟೆ ಆದರೂ ಇಲ್ಲಿ ರೋಡ್ ಅಲ್ಲಿತಾ ಇದ್ದೀವಿ ಒಂದು ಐಸ್ ಕ್ರೀಮ್ಗೋಸ್ಕರ. ಎಲ್ಲ ನನ್ನ ಸಾವಾಸ ಅಂತೆ. ನೀವೂ ಮಾನ ಮರ್ಯಾದೆ ಇಲ್ಲ. ಮನೆಗೆ ಬಂದ್ಬಿಟ್ಟು 11 ಗಂಟೆ ಈಚೆ ಕಡೆ ಕರ್ಕೊಂಡ್ ಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಅಂತಾರೆ. ಯಾವ ಅಂಗಡಿ ತೆಗ್ದಿರುತ್ತೆ? ಮೈ ಲೈಫ್ ಗಾಯ್ಸ್, ಮೈ ಲೈಫ್ ಮೈ ರೂಲ್ಸ್. ಅಕ್ಕ ಮಾಡೋಗೆ ಅಕ್ಕಗೋಸ್ಕರ ಬರಬೇಕು, ಅದಕ್ಕೆ ಬಂದಿರ್ಲಿ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ಇವಾಗ ಐಸ್ ಕ್ರೀಮ್ ಅಂಗಡಿ ಓಪನ್ ಮಾಡ್ಬೇಕು ನಾವೇ. ಈ ಲೈನ್ ಎಲ್ಲ ಕೇಳ್ಬಿಟ್ಟು ಇಲ್ಲಿ ಐಸ್ ಕ್ರೀಮ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರ ಗಾಡಿಯವ್ರಂತೂ ಸ್ಲೋ ಬರೋದೇ ಇಲ್ಲ. ಏನೋ ಅವ್ರ ಮನೇಲಿ ಏನೋ ಬಿಟ್ಬಿಟ್ಟು ಬಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಅರ್ಧ ದಾರಿ ಬಂದ್ವಿ. ಬ್ಯಾಕ್ ಟು ಬ್ಯಾಕ್ ಗಾಡಿನೇ ಬರ್ತಾ ಇದೆ, ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನಮ್ಮ ಗ್ಯಾಂಗ್, ಮೋಟು ಪತ್ಲು ಗ್ಯಾಂಗ್ಸ್. ಅಪ್ಪ ತಿಂದು ಅಪ್ಪ ಎತ್ತಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ಹರ್ಷ ಅವ್ರ ಅಮ್ಮ ಇರ್ಬೇಕೆ. ಹರ್ಷ ಪಕ್ಕದ ಮನೆ ಆಂಟಿ ಅಲ್ಲಿದ್ದಾರೆ. ಹರ್ಷ ಪಕ್ಕದ ಮನೆ ಆಂಟಿ, ಪಕ್ಕದ ಮನೆ ಆಂಟಿ. ಸೊ ನೂತನ್ ಮನೆ ಹತ್ರ ಬಂದಿದ್ದೀವಿ. ನೂತನ್ ಫೋನ್ ತಂದಿದೆ. ಸೊ ವಿಲ್ ಗೋ ಫಾರ್ ಐಸ್ ಕ್ರೀಮ್ ಪಾರ್ಲರ್. ಸುಮ್ಮನೆ ಬಾರೋ. ಬಗ್ ನೋಡ್ತಾವನೆ. ಇವ್ರು ಮಾಡೋ ಕೆಲಸ ಎಲ್ಲ ಇಂಥವೇ ಅಲ್ಲ. ರೋಡಲ್ಲಿ ಹೆಂಗೆ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ ಇವುಗಳಿಗೆ. ಅಲ್ಲೋಗಿ ಚಿಕ್ಕ ಮಕ್ಕಳನ್ನ ಎದುರಿಸ್ಕೊಂಡು ಕೂತವ್ರು ಗೈಸ್. ಚಿಕ್ಕ ಮಕ್ಕಳು
ಅವರೆಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಹೋಗ್ತಾರೆ ಅವರು. ಏನೋ ಪಾಪ ಚಿಕ್ಕ ಮಕ್ಳು ಇವನೇನ್ ಸ್ಕೂಲ್ಗೆ ಹೋಗ್ತಾನೆ. ಬಾರ್ಸ ಹಾಕೊಂಡು ಬಾರ್ಸ ಸೊ ಅಣ್ಣ ಭಯ ನಮ್ಗೊಂದು ಪ್ಲೇಟ್ ಐದಣ್ಣ ಭಯಂಗ್ ಒಂದು ಪ್ಲೇಟ್ ಅಂತೆ. ಒಂದು ಹಾಫ್ ಅನ್ ಅವರ್ ವಾಕ್ ಆದಮೇಲೆ ನಮ್ಮನ್ನು ಫೈನಲಿ ಇದು ಅಂಗಡಿ ಕರ್ಕೊಂಬಂದರು. ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಐಸ್ ಕ್ರೀಮ್ ಏನು ತೊಗೊಳೋದು ಬೇಡ ಅಂತ. ಸೊ ಈ ಥರ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ. ಸೊ ನಮ್ಮೇರದಲ್ಲಿ ಮಾತ್ರ ಈ ಥರ ಬ್ರ್ಯಾಂಡ್ಗಳು ಸಿಗೋದು ನಿಮಗೆ. ಓ ಚಾಪ ಈ ಬ್ರ್ಯಾಂಡ್ ಯಾವತ್ತಾರು ಯಾರಾದ್ರೂ ನೋಡಿದ್ದೀರಾ? ಎಸ್ ಆಫ್ ಕೋರ್ಸ್. ಯಾವುದೋ ಲೋಕಲ್ ಬ್ರ್ಯಾಂಡ್. ನಾನೇನೋ ಒಳ್ಳೆ ಬ್ರ್ಯಾಂಡ್ ಅಂದ್ಬಿಟ್ಟು ಆಫ್ಕೋರ್ಸ್ ಅಂತ ಬೇರೆ ಡೈಲಾಗ್ ಹೊಡೆದ್ಬಿಟ್ಟೆ. ನೋಡಿದ್ರೆ ಡಬ್ಬ ಬ್ರ್ಯಾಂಡ್ನ ತೋರಿಸ್ತಾ ಇದ್ದಾನೆ. ಸೊ ಇದು ಅಂಗಡಿನ ಸೂಪರ್ ಮಾರ್ಕೆಟಾಗ ಗೊತ್ತಾಗ್ತಾ ಇಲ್ಲ. ಹಾಯ್ ಏನು ಹಾಯ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಹಿಂಗೆ ನಮ್ಮ ಫಾಲೋವರ್ ಹಾಯ್ ಅಂದ್ಬಿಟ್ಟ. ತಗೊಳ್ರು ಬೇಗ. ಇವರು ಯಾಕೆ ಹಿಂಗೆ ಆಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ತಗೊಳ್ರು ಅಂದರೆ ತಗೊಳ್ತಾ ಇಲ್ಲ. ಏನು ಚಿನ್ನ ನೋಡೋ ಥರ 3 ಜನನು ನೋಡ್ಕೊಂಡು ಕೂತವ್ರು. ಇವನು ಸೈಲೆಂಟಾಗಿ ಫೋನ್ ಎತ್ಕೊಂಡು ಆ ಕಡೆ ಹೋದ. ಇವನು ಅದರಲ್ಲೇ ಮಕ ಉರ್ಸ್ಕೊಂತವನೆ. ಬೇವ್ರು ಅರಿಸ್ತವ್ರು ಇವರು. ಸೊ ಐಸ್ ಕ್ರೀಮ್ ತಗೊಂಡು ಪಂಪರ್ ಅನ್ನ ಕಾಳಿದಾಸ ವರ್ಣಿಸಿದಂತ ಸಿರಿವಂತ ಸುಂದರಿ ಬೆಂಗಳೂರಲ್ಲಿ ಒಬ್ರಾದ್ರೂ ನನ್ನ ಕಣ್ಣಿಗೆ ಬೀಳ್ಲಿಲ್ವಲ್ಲ. ಛೇ. ಇದು ನಿಮಗೆ ಗ್ಯಾಪ್ನ ಇದೆಯೇನೋ ಅನ್ಕೊಂಡು ಗೊತ್ತಿಲ್ಲ. ಇದು ಬಂದು ಇಮ್ಮಲ್ ಅಂತ. ಇಮ್ಮಲ್ ಅಲ್ಲ ಇಮ್ಲಿ. ಸೊ ಇದು ಚಿಕ್ಕ ವಯಸ್ಸಲ್ಲಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಕಿತ್ತಿದ್ರೆ ಬರ್ತಾನೆ ಇಲ್ಲ ಗೈಸ್. ಓ ಅಣ್ಣ ಪಾಯಿಂಟ್. ಸೊ ಇವ್ರು ಯಾರು ಐಸ್ ಕ್ರೀಮ್ ತೊಗೊತಾ ಇಲ್ಲ. ನಾನು ತಿನ್ಕೊಂಡು ಹೋಗ್ತೀನಿ. ಅಂಗಡಿ ಹತ್ರ ಐಸ್ ಕ್ರೀಮ್ ತೊಗೊಂಡಿಲ್ಲ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಳ್ಳೆ ಜಾತ್ರೆ ಥರ ಮಾಡಿಸ್ತಾ ಇದ್ದಾರೆ ನಮಗೆ ಇವರೆಲ್ಲರೂ. ಇವನಂತೂ ಒಂದು ಮಾತಾಡಲ್ಲ. ಹೇಳ್ದೆ ಟೈಮಿಂಗ್ ರಾಂಗ್ ಇರೋದು. ಬೇಗ ಬರ್ರಿ ಅಂದರೆ 10:30 11 ಗಂಟೆಗೆ ಡೈರಿ ಇದು ಅಂಕಲ್ 1 ನಿಮಿಷ ಅಂಕಲ್ ಮೇ ಜಾತಾ ಹೈ. ಅಂಕಲ್ 1 ನಿಮಿಷ ಅಂದ್ರೂ ಕೇಳಿಲ್ಲ, ಆದರೂ ಬಂದರು. ಸೊ ಇಲ್ಲಿಬ್ರು ಯಾರು ತಿಂತಾ ಇದ್ದಾರೆ. ಫೈನಲಿ ವಿ ಫೌಂಡ್ ದ ಐಸ್ ಕ್ರೀಮ್. ನೀನ ಹುಡುಗಿ ಲವ್ ಮಾಡ್ತಿದ್ಯಾ? ನಿಮ್ಮ ಅವ್ರಣ್ಣ ಲವ್ ಮಾಡ್ತಿದ್ಯಾ? ಸಾಗು ಬಿಡ್ಲ ನೋಡ್ಲಾ, ನಮ್ಮ ಅಣ್ಣ ತಮ್ಮನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆ ಹುಡುಗಿನ ಎತ್ತಾಕೋ ಬಂದಾರು ಮದುವೆ ಮಾಡಿಸ್ತೀನಿ. ನಮ್ಮ ಹುಡುಗರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಐಸ್ ಕ್ರೀಮ್ ತಗೊಂಡು ಸೈಲೆಂಟಾಗಿ ಮನೆಗೆ ಹೋಗ್ತಾ ಇದೀವಿ. ಸೊ ಐಸ್ ಕ್ರೀಮ್ ವಿ ಗಾಟ್ ಐಸ್ ಕ್ರೀಮ್. ಇವ್ ನೋಡಿ ನನ್ನ ಹತ್ರ ಕಿತ್ಕೊಂಡು ತಿಂತವನೆ. ಯಾವಾಗ ನೋಡಿದ್ರು ಕಿತ್ಕೊಂಡು ತಿನ್ನೋದು. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ ಅಲ್ಲ. ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ. ನಾವು ಕೂಳಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾನ್ ಕಾಯಿ ಕಿತ್ಕೊಂಡು ಇಲ್ಲಿ ಬಾಳೆಗೊನೆ ಕಿತ್ಕೊಂಡು ಹೋಗು. ಸೊ ಇವರು ಯಾರ್ಯಾರು ಏನಂತ ತಗೊಂತಾರೆ ಅಂತ ಹೇಳ್ತೀನಿ. ಸೋ ಮೆನಿ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್. ನಾವು ಹೇಳ್ತಾ ಇದ್ನಲ್ಲ, ನಂದು ಇನ್ನೊಂದು ತಮ್ಮ ಇಸ್ ಹಿಯರ್. ಹೇ ಬಾಲಾಜಿ. ಸೊ ಇವನು ಏನು ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ, ನೀನು ನೋಡ್ದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಹುಡುಗಿರ್ ನೋಡು ನಾಚ್ಕೊಂಡು ಹೋಗ್ತಾ ಇದೀಯಾ. ಸೊ ಅವನಿಗೆ ಹುಡುಗಿರಂದ್ರೆ ನಾಚಿಕೆ, ನಾನಂದ್ರೆ ಇನ್ನೂ ನಾಚಿಕೆ. ಬನ್ರೋ ಬೇಗ. ಅವನ ನಮ್ಮ ಮಕ್ಕನೇ ತೋರಿಸ್ತಾ ಇಲ್ಲ, ಯಾಕೋ? 11 ಗಂಟೆ ಆಗೈತೆ ಗೈಸ್. MRP ಮುಂದೆ ಬಂದವನು ಇಲ್ಲಿ ಪಕ್ಕ ಏನೋ ಐತೆ ಮ್ಯಾಟ್ರು. MRP ಐತೆ, ಇಲ್ಲಿ ಬಂದು ಗಾಡಿ ಹಾಕೋನೆ ಅಂದರೆ ಇವತ್ತು ನೈಟ್ ಪಕ್ಕ ಪಾರ್ಟಿನೇ ಅದೇ ಇರುತ್ತೆ. ನನ್ನ ಮುದ್ದಿನ ತಮ್ಮ ಈ ಥರ ಮಾಡ್ತಾನಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿಲ್ಲ. ಆದ್ರೆ ಸೈಕಾಗಿ ಸೈಲೆಂಟಾಗಿ ಡೀಲ್ ಮಾಡ್ತಾರೆ. ಏನು ಮಾಡ್ತಾರೋ ಬ್ಯಾಗ್ ಮಾತ್ರ ಎಗಿ ತುಂಬ ಐತೆ. ಬಾಟ್ಲು ಗಿಡ್ಲು ಹಾಕೊಂಡೈತವನೋ ಗೊತ್ತಿಲ್ಲ. ಅಷ್ಟೇ. ಸಿಕ್ಸು ಹೇಳ್ರಿ ಗೈಸ್, ಏನೋ ಕಾಣಿಸ್ತೈತೆ ಗೈಸ್. ಎಲ್ಲಾ ತರ ಬಿಚ್ಚಿ ಹೇಳ್ಬಿಡ್ತೀನಿ.
ನನ್ನ ವಿಚಾರಕ್ಕೆ ಬಂದರೆ ಎಲ್ಲ ಬಿಚ್ಚಿ ಹೇಳ್ಬಿಡ್ತೀನಿ ನಾನು. ಏನು ಒಂದು ಹೇಳೋಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದ ಹೇಳ್ಬಿಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಈ ಸ್ಮೈಲ್ಗೆ ನೂರಾರು ಪ್ರಶ್ನೆಗಳು ಅಡಗಿವೆ. ಇಲ್ಲಿ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಾಗಿತ್ತು ನಮ್ಮ ದೊಡ್ಡಮ್ಮ ಮನೆ ಮೀಟಪ್ ಆ್ಯಂಡ್ ಈ ಇಬ್ಬರು ಕೋತಿ ಮರಿನ ಮೀಟ್ ಮಾಡಕ್ಕೆ ಬಂದಿದ್ದೆ. ಸೊ ಈಗ ಇವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದೆ. ಆ್ಯಂಡ್ ಏನಂದರೆ ಇಲ್ಲಿ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಎಲ್ಲ ತೊಗೊಂಡ್ರು, ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ ಮನೆಗೆ. ಆಲ್ಮೋಸ್ಟ್ ರೀಚ್ ಆದ್ವಿ. ಸೊ ಇದೇ ಥರ ನಿಮಗೆ ಒಳ್ಳೆ ವ್ಲಾಗ್ಸ್ ಬೇಕಂದರೆ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವ್ರ ಮಾತ್ರ ಕೇಳಕ್ಕೆ ಹೋಗ್ಬೇಡಿ, ಇದೇ ಥರ ಆಡ್ತಾ ಇರ್ತಾರೆ. ಸೊ ಟೇಕ್ ಕೇರ್, ಲವ್ ಯು, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಹೇಳೋ. ಥ್ಯಾಂಕ್ಸ್ ಗೈಸ್, ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ಸೊ ಸುಚಿ, ಸೊ ಎಲ್ಲರಿಗೂ ಶುಭರಾತ್ರಿ. ಲವ್ ಯು, ಟೇಕ್ ಕೇರ್.